ಎಸ್ ಎಂ ಕೃಷ್ಣ ನೋಡಿ, ಲೋಕಸಭೆಯಲ್ಲಿ ಈಶ್ವರ ಖಂಡ್ರೆ ಮಾತಾಡ್ತಾ ಇದ್ದಾರೆ. ಈಶ್ವರ ಖಂಡ್ರೆ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರೊಬ್ಬ ಅಜಾತ ಶತ್ರುಗಳು. ಇವತ್ತು ಅವರಿಗೆ ನಾನು ನೋಡಿದ್ದೇನೆ, ಚಿಕ್ಕವನಿದ್ದಾಗಿನಿಂದ ಅವರು ಯಾವತ್ತಿಗೂ ದ್ವೇಷದ ರಾಜಕಾರಣ ಮಾಡಿದವರಲ್ಲ. ಅವರ ಕಾರ್ಯಕಾಲದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ, ಕರ್ನಾಟಕ ರಾಜ್ಯ ದೇಶದಲ್ಲಿ ನಂಬರ್ 1 ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಸಂಕಲ್ಪವಾಗಿತ್ತು. ಅವರ ಕಾರ್ಯಕಾಲದಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಏನಾದರೂ ಸಿಲಿಕಾನ್ ಸಿಟಿ ಅನ್ನುವಂಥ ಏನು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಮತ್ತು IT-BTಯಲ್ಲಿ ನಾವು ಎಲ್ಲಕ್ಕಿಂತ ಮುಂಚೂಣಿಯಲ್ಲಿದ್ದೀವಿ. ಎಲ್ಲರೂ ನೆನಪಿಸ್ಕೊಳ್ಬೇಕು ಅವರಿಗೆ. ಇವತ್ತು ಬೆಂಗಳೂರು ಇಷ್ಟೊಂದು ಬೃಹದಾಕಾರವಾಗಿ ವಿಶ್ವವಿಖ್ಯಾತವಾದಂಥ ನಗರಿ ಅಂತ ಖ್ಯಾತಿ ಪಡೀಲಿಕ್ಕೆ ಅದರ ಶ್ರೇಯಸ್ಸು ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರಿಗೆ ಸಲ್ತದೆ. ಇವತ್ತು ನನಗೆ ವೈಯಕ್ತಿಕವಾಗಿ ನೋಡಬೇಕು ಅಂತ ಹೇಳಿದ್ರೆ, ನಮ್ಮ ತಂದೆಯವ್ರ ಜೊತೆಯಲ್ಲಿ ಅತ್ಯಂತ ಸ್ನೇಹದಿಂದ ಇದ್ದಂಥವ್ರು, ಅವ್ರ ಜೊತೆಯಲ್ಲಿ ರಾಜಕೀಯದಲ್ಲಿ ಹೋರಾಟ ಮಾಡಿದಂಥವ್ರು. ಮತ್ತು ನಮ್ಮ ತಂದೆಯವರು ನಮ್ಮ ಗುರುಗಳಾದಂಥ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಲಿಂಗೈಕ್ಯರಾಗಿದ್ದಾಗ ಅವರಿಗೆ ಆಹ್ವಾನ ಮಾಡಿದರು. ಬಂದಾಗ ಅವರ ಒಂದು ಪಾರ್ಥಿವ ಶರೀರದ ಒಂದು ವಾಹನದಲ್ಲಿ ನನ್ನ ಹೆಗಲ ಮೇಲೆ ಕೈ ಹಾಕಿ ಅವರು 2 ತಾಸು ಅದರಲ್ಲಿ ಭಾಗಿಯಾಗಿದ್ದು ನನಗೆ ಯಾವತ್ತಿಗೂ ನೆನಪು ಹೋಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ನಾನು ವಿಧಾನಸಭೆಯಲ್ಲಿ ಮಾತಾಡೋ ಹೊತ್ತಿನಲ್ಲಿ ನಾನು ಅವರಿಗೆ ಸ್ಮರಿಸಿದ್ದೆ, ಬಸವ ಕಲ್ಯಾಣದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಆಯಿತು 2002ರಲ್ಲಿ. ಅವರ ಕಾರ್ಯಕಾಲದಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಆಯಿತು. ಅದು ನಾನು ಸ್ಮರಿಸಿದ್ದೆ. ನಾನು ಸ್ಮರಿಸಿದ್ದಂಥ ಸಂದರ್ಭದಲ್ಲಿನೇ ಅವತ್ತು ಮುಂದಿನ ದಿವಸನೇ ಅವ್ರು ನಮ್ಮಿಂದ ಮರೆಯಾಗಿದ್ದು ನನಗೆ ಅತ್ಯಂತ ನೋವಿನ ಸಂಗತಿ ಆಗಿದೆ. ಅವ್ರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗಿದ್ದಾರೆ. ಅವ್ರದ್ದು ಅನೇಕ ಕನಸುಗಳಿದ್ದವು. ಅವೆಲ್ಲವನ್ನು ನನಸಾಗಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಅವರಿಗೆ ಸ್ಮರಿಸಿಕೊಂಡು ಅವರಿಗೆ ನನ್ನ ವೈಯಕ್ತಿಕವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿ, ಆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಪರಿವಾರದವರಿಗೆ ಅವರ ಅಗಲುವಿಕೆ ತಡೆಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಸರ್, ಕೊನೆಯದಾಗಿ ರೀಸೆಂಟ್ಲಿ ಅವ್ರನ್ನ ಯಾವಾಗ ಭೇಟಿಯಾಗಿದ್ರಿ? ನಾನು ಭೇಟಿಯಾಗಿ ಬಹಳ ದಿವಸ ಆಗಿದೆ. ಹಿಂದೆ ಅವರು ಓಡಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭೇಟಿಯಾಗಿದ್ದೆ. ಭಾಳ ಸಲ ಭಾಳ ಲವಲವಿಕೆಯಿಂದ ಇರ್ತಿದ್ರು. ಅವ್ರಿಗೆ ನೋಡಿದ್ರೆ ಒಂದು ರೀತಿಯಲ್ಲಿ ಸ್ಫೂರ್ತಿ, ಪ್ರೇರಣೆ ಸಿಗ್ತಾ ಇತ್ತು. ಕಾಲಕ್ಕೆ ಅವರ ಆರೋಗ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ದೆ. ಹೀಗಾಗಿ ಆರೋಗ್ಯ ಕ್ಷೀಣಿಸಿದೆ ಅನ್ನುವಂಥದ್ದು ನನಗೆ ಮಾಹಿತಿ ಇತ್ತು. ಹೀಗಾಗಿ ಇನ್ನೂ ಅವರು ನಮ್ಮ ಮಧ್ಯದಲ್ಲಿ ಇರಬೇಕು, ನಮಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಇತ್ತು. ಅವರಿಂದ ನೀವು ಕಲ್ತಿದ್ದೀನಿ ಸರ್? ಶಿಸ್ತು, ಸಂಯಮ, ತಾಳ್ಮೆ, ಅವರ ದೂರದರ್ಶಿತ್ವ, ಅವರೇನು ದೊಡ್ಡ ಮನಸ್ಸಿತ್ತು. ಇವತ್ತು ಯಾವುದೇ ಪ್ರಸಂಗ ಬಂದರೂ ನೋಡಿ, ಇನ್ನು ಕೃಷ್ಣ ಅವರ ಅಂತ್ಯ ಸಂಸ್ಕಾರಕ್ಕೆ ಸೋಮನಹಳ್ಳಿಯಲ್ಲಿ ಸಕಲ ಸಿದ್ಧತೆ. ಅವರ ಹಳೆಯ ಮನೆ ಇತ್ತು, ಅದು ಕಾಫಿ ಡೇ ಮಾಡಲಾಯಿತು. ನಂತರ ಕಾಫಿ ಡೇ ಆವರಣದಲ್ಲಿ, ಕಾಫಿ ಡೇ ಏನಂತಂದರೆ ಕಾಫಿ ಡೇ ಇವರ ಅಳಿಯ ಸಿದ್ಧಾರ್ಥ ಅವರದೇ ಕಾಫಿ ಡೇ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಅಂತಿಮ ದರ್ಶನವಾಗುತ್ತೆ. ಅಂತಿಮ ದರ್ಶನ ನಂತರ ಬಹುಶಃ 4 ಗಂಟೆ ವೇಳೆಗೆ ಅಲ್ಲೇ ಅವರ ತಂದೆ ತಾಯಿಯವರ ಸಮಾಧಿಯ ಪಕ್ಕದಲ್ಲೇ ಇವರ ಸಮಾಧಿಯನ್ನು ಮಾಡಲಾಗುತ್ತೆ. 3 ಲೈನ್ ಮೂಲಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥ ಅಧಿಕಾರಿಗಳು. VVIPಗಳಿಗಾಗಿ ವಿಶೇಷ ಗ್ಯಾಲರಿಯ ನಿರ್ಮಾಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಐ ಥಿಂಕ್ ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಪಾರ್ಥಿವ ಶರೀರ ದರ್ಶನವನ್ನು ಮಾಡಲಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸೋಮನಹಳ್ಳಿ ಮಂಡ್ಯದಿಂದ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಆಮೇಲೆ 1,000 kg ಶ್ರೀಗಂಧದಿಂದ ಪಾರ್ಥಿವ ಶರೀರವನ್ನು ಅಂದರೆ ಚಿತೆ ನಿರ್ಮಿಸಲಾಗತ್ತೆ. ಅಂದರೆ ವಿಶೇಷ ಏನಪ್ಪ ಅಂತಂದರೆ, ಇದನ್ನೇ DK ಶಿವಕುಮಾರ್ ಕೂಡ ಹೇಳ್ತಾ ಇದ್ದರು, ಎಸ್ ಎಂ ಕೃಷ್ಣ ಅವರ ಕಾಲಾವಧಿಗಿಂತ ಮೊದಲು ಶ್ರೀಗಂಧವನ್ನು ಎಲ್ಲರೂ ಬೆಳೆಯುವ ಆಗಿರಲಿಲ್ಲ. ಎಸ್ ಎಂ ಕೃಷ್ಣ ಏನು ಮಾಡ್ತಾರೆ, ರೈತರೇ ಶ್ರೀಗಂಧವನ್ನು ಬೆಳೆಯಬಹುದು ಅಂಥೇಳಿ ಒಂದು ರೂಲ್ಸ್ ತರ್ತಾರೆ. ಈಗಲೂ ಕೂಡ ನೀವು ಕೂಡ ಬೆಳಿಬೋದು, ಶ್ರೀಗಂಧವನ್ನು ಬೆಳಿಬೋದು. ಆಮೇಲೆ ಇಷ್ಟು ವರ್ಷಗಳ ನಂತರ ನೀವು ಅದನ್ನು ಮಾರಾಟ ಮಾಡ್ಬೋದು. ಭಾಳ 1 kgಗೆ ಒಂದು 70,000 ರೂಪಾಯಿ ಇದೆ ಶ್ರೀಗಂಧಕ್ಕೆ. ಆದರೆ ವಿಶೇಷ ಏನಪ್ಪ ಅಂತಂದರೆ, ನೀವು ಅಲ್ಲಿ ತನಕ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಮೇಂಟೈನ್ ಮಾಡೋದಿದ್ರೆ ಮಾಡ್ಬೋದು, ಭಾಳ 1 ಎಕರೆ 2 ಎಕರೆ 3 ಎಕರೆ ಜಾಗದಲ್ಲಿ ಮಾಡ್ಬೋದು. ಹಾಗಾಗಿ ರೈತರೇ ಶ್ರೀಗಂಧ ಬೆಳೆಯುವುದಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಎಸ್ ಎಂ ಕೃಷ್ಣ ಅನ್ನೋ ಕಾರಣಕ್ಕಾಗಿ ಶ್ರೀಗಂಧದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಓಕೆ, ನಮ್ಮ ಮಂಡ್ಯ ಪ್ರತಿನಿಧಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಇದರ ಬಗ್ಗೆ. ಎಸ್, ಹೇಗಿದೆ, ಹೇಗೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಆನಂದ್ ಸೋಮನಹಳ್ಳಿಯಲ್ಲಿ?
ಅಂದರೆ ಅಷ್ಟು ಜನ ಬರುವಂಥ ವ್ಯವಸ್ಥೆಗಳಿದೆಯಾ? ಯಾಕೆಂದರೆ ಈ ಹಿಂದೆ ಕೂಡ ನಾವು ಮಂಡ್ಯದಲ್ಲಿ ಅಂಬರೀಷ್ ಅವರ ಅಂತಿಮ ಸಂಸ್ಕಾರ ಅಥವಾ ಅವರ ಒಂದು ಪಾರ್ಥಿವ ಶರೀರದ ದರ್ಶನಕ್ಕೆ ಒಂದು ಅವಕಾಶ ಇತ್ತು. ನಂತರ ಅದನ್ನು ಬೆಂಗಳೂರಿಗೆ ಕರೆತರಲಾಯಿತು, ಬೇರೆ ವಿಚಾರ. ಸೊ ಹಾಗಿರುವಾಗ ನಿಯರ್ ಬೈ ನಮಗೆ ಅಂದರೆ ಮಂಡ್ಯದಲ್ಲಿ ಆಗಿರುವಂಥ ಈ 2 ಘಟನಾವಳಿಗಳ ಬಗ್ಗೆ ಸ್ವಲ್ಪ ನೆನಪಿದೆ. ಹಾಗಿರುವಾಗ ಸೋಮನಹಳ್ಳಿಯಲ್ಲಿ, ಮದ್ದೂರು ಸೋಮನಹಳ್ಳಿಯಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಂತ? ವ್ಯವಸ್ಥೆ ಆಗಲಿಕ್ಕಿಲ್ಲ, ಆದರೆ ವ್ಯವಸ್ಥೆಗಳ ಅಷ್ಟು ಜಾಗ ಇದೆಯಾ ಅಲ್ಲಿ ಅಂತ? ಜೆಪಿ ಸರ್ ಅವ್ರದ್ದೇ ಸ್ವಂತ ಜಾಗ ಸುಮಾರು 2.5 ಎಕರೆ ಇದೆ. ಮೇನ್ ರೋಡ್ಗೆ ಹೊಂದಿಕೊಂಡಂತೆ ಇರೋದ್ರಿಂದ ಇಲ್ಲೇ ಸೂಕ್ತ ಜಾಗ ಅಂತ ಹೇಳಿ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಅವರ ತಂದೆ ತಾಯಿ ಹಾಗೂ ಸಹೋದರನ ಸಮಾಧಿಗಳಿರುವಂಥದ್ದು. ಅಲ್ಲಿ ಎಜುಕೇಷನ್ ಟ್ರಸ್ಟ್ ಇದೆ ಅವ್ರದ್ದು, ಅವ್ರ ಕುಟುಂಬಸ್ಥರದ್ದು. ಅಲ್ಲಿ ಹಿಂದೆ ಅವರ ತಂದೆ ತಾಯಿ ಅಲ್ಲೆಲ್ಲನೂ ಅಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಆದರೆ ಆ ಸ್ಥಳದಲ್ಲಿ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ಅವರು ಇಷ್ಟವಾದಂಥ ಸ್ಥಳ ಕಾಫಿ ಡೇಗೂ ಮೊದಲು ಅವ್ರದ್ದೊಂದು ಮನೆ ಇತ್ತು, ತೊಟ್ಟಿ ಮನೆಯನ್ನು ಮಾಡ್ಕೊಂಡಿದ್ರು. ಅವರು ಮಂಡ್ಯ ಅಥವಾ ಈ ಭಾಗಕ್ಕೆ ಬಂದಾಗೆಲ್ಲ ಅಲ್ಲಿ ರೆಸ್ಟ್ ಮಾಡ್ತಿದ್ವಂಥದ್ದು. ವಾಸ್ತವ ಅಂದರೆ ಅಲ್ಲಿ ಏನಾದರೂ ನೈಟ್ ಏನಾದ್ರು ತಂಗೋದಿದ್ರೆ ಅವಶ್ಯಕತೆ ಇದ್ರೆ ಅಲ್ಲಿ ತಂಗ್ತಿದ್ರು. ಅದಾದ ನಂತರ ಅವರ ಹಳಿಯ ಸಿದ್ಧಾರ್ಥ್ ಅವ್ರಿಗೆ ಅದನ್ನು ಬಿಟ್ಕೊಟ್ರು. ಅದಾದ ನಂತರ ಅದು ಏನು ಕಾಫಿ ಡೇ ಆಗಿ ಪರಿವರ್ತನೆ ಆಗಿತ್ತು. ಕಾಫಿ ಡೇ ಆಗಿ ಪರಿವರ್ತನೆ ಆದರೂ ಕೂಡ ಅವರು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆದರೂ ಕೂಡ ಏನು ಸೋಮನಹಳ್ಳಿ ಮಾತ್ರ ಅಲ್ಲ, ಮೈಸೂರು ಭಾಗಕ್ಕೆ ಬಂದಾಗೆಲ್ಲ ಅವರು ಮಿಸ್ ಮಾಡದಂತೆ ಈ ಸ್ಥಳಕ್ಕೆ ಬಂದು ಹೋಗ್ತಿದ್ರು. ಕನಿಷ್ಠ ಒಂದು ಅರ್ಧ ಗಂಟೆನಾದರೂ ಕೂತಿ ಅವರು ಒಂದಷ್ಟು ಚರ್ಚೆ, ಒಡನಾಟಿಗಳೊಂದಿಗೆ ಒಂದಷ್ಟು ಚರ್ಚೆ ಮಾಡಿದ್ರೆ ಅವ್ರಿಗೆ ಸಮಾಧಾನ, ಆ ರೀತಿ ಅವರು ಇಲ್ಲಿ ನಡ್ಕೊಳ್ತಿದ್ರು. ಅದೇ ಸ್ಥಳದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರೆಲ್ಲ ನಿರ್ಧಾರ ಮಾಡ್ಕೊಂಡಿದ್ರು. ಅದೇ ರೀತಿ ಈಗ ಸಕಲ ಸಿದ್ಧತೆಗಳಾಗಿರುವಂಥದ್ದು. ಸುಮಾರು 10-10:30 ಒಳಗಡೆ ಇಲ್ಲಿಗೆ ಪಾರ್ಥಿವ ಶರೀರ ಬರುವಂಥದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಇಲ್ಲಿ ಅಂದರೆ ಮಂಡ್ಯ ಜಿಲ್ಲೆಯ ಜನ ಬೆಂಗಳೂರಿಗೆ ಅಂತ್ಯ ಸಂಸ್ಕಾರಕ್ಕೆ ಅಥವಾ ಏನು ಅಂತಿಮ ದರ್ಶನಕ್ಕೆ ಹೋಗೋಕ್ಕೆ ಸಾಧ್ಯವಾಗಲ್ಲ ಅನ್ನೋ ಕಾರಣಕ್ಕಾಗಿ ಸುಮಾರು 3 ಗಂಟೆ 3:30ವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹುಟ್ಟೂರು ಆಗಿರೋ ಕಾರಣಕ್ಕಾಗಿ ಸುತ್ತಮುತ್ತ ಊರಿನವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಅದ್ರ ಜೊತೆಗೆ ಮಂಡ್ಯದಲ್ಲಿ ಅವ್ರಿಗೂ ದೊಡ್ಡ ಒಂದು ಬೆಂಬಲಿಗರ ಪಡೆ ಇರುವಂಥದ್ದು, ಅವರ ಅಭಿಮಾನಿಗಳಿರುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಅಂತಿಮ ದರ್ಶನಕ್ಕೆ ಬರುವಂಥದ್ದು. ಅದಕ್ಕಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥದ್ದು. ಜರ್ಮನ್ ಟೆಂಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಏನು ದೊಡ್ಡದಾಗಿ ಟೆಂಟನ್ನು ವ್ಯವಸ್ಥೆ ಮಾಡಲಿದ್ದಾರೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಒಂದು ಪ್ರತ್ಯೇಕವಾಗಿ ಅಂದರೆ VIP ಬರ್ತಾರೆ, ಅವ್ರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ. ಜೊತೆಗೆ ಸಾಮಾನ್ಯ ಜನರು ಹಾಗೂ ಕಾರ್ಯಕರ್ತರು ಬರ್ತಾರೆ, ಅವ್ರಿಗೂ ಒಂದು 3 ಲೈನ್ ಪ್ರತ್ಯೇಕ ವ್ಯವಸ್ಥೆನ ಮಾಡಲಾಗಿದೆ. 3:30 ಬಳಿಕ ಇದೇ ಸ್ಥಳದಲ್ಲಿ ಈಗಾಗಲೇ ಒಂದು ಮಂಟಪವನ್ನು ರೆಡಿ ಮಾಡಿದ್ದಾರೆ. ಇಲ್ಲಿ ಚಿತೆಯನ್ನು ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ಗಂಧದ ಕಟ್ಟಿಗೆಗಳ ಬಳಸಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ. ಖ್ಯಾತ ವೈದಿಕ ಭಾನುಪ್ರಕಾಶ್ ಶರ್ಮಾ ಅವರ ತಂಡ ಅಂದರೆ ಸುಮಾರು 15 ವೈದಿಕರ ತಂಡದಿಂದ ಅಂತಿಮ ವಿಧಿವಿಧಾನಗಳು ನಡೆಯುವಂಥದ್ದು. ಸಕಲ ಸರ್ಕಾರಿ ಗೌರವಗಳು ಸಲ್ಲಿಕೆ ಆದ ನಂತರ ವಿಧಿವಿಧಾನಗಳ ಅಂದರೆ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನೆರವೇರಿಸುವಂಥದ್ದು. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಏನು ಕಾಫಿ ಡೇಗೆ ಹೊಂದಿಕೊಂಡಂಥ ಜಾಗದಲ್ಲಿ ಅವ್ರ ಕುಟುಂಬ